ಯಡಿಯೂರಪ್ಪನವರು ನಮ್ಮ ಪಕ್ಷದ ಶಾಸಕರು ಸಚಿವರಾಗಿ ಕೆಲಸ ಮಾಡಿದವರು. ಅವ್ರ ಮೇಲೆ ನಡೆದ ಹಲ್ಲೆ ದುರದೃಷ್ಟಕರ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿರೋದು ಕಾನೂನಿನ ಮಾರ್ಗ. ಯಾರೋ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಆ ತಪ್ಪನ್ನು ಕಾನೂನಿನ ಮೂಲಕ ಎದುರಿಸಬೇಕು. ಇವರು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ, ಮಂತ್ರಿಯಾಗಿ ಕೆಲಸ ಮಾಡಿದವರು. ಅವ್ರ ಮೇಲೆ ಹಲ್ಲೆ ನಡೆಸೋದು ಅದು ಪ್ರಜಾಪ್ರಭುತ್ವದ ಮಾದರಿ ಅಲ್ಲ. ಅದು ಎಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದ ನೇತೃತ್ವ ವಹಿಸಿ 100 ವರ್ಷದ ಆಚರಣೆಯಲ್ಲಿದ್ದೀವಿ ನಾವು. 1924ರಲ್ಲಿ ಅವರು ಡಿಸೆಂಬರ್ 26 ಮತ್ತು 27 ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ನಡೆಸಿದಂಥ ಮೊದಲ ಮತ್ತು ಕೊನೆಯ ಅಧಿವೇಶನ. ಗಾಂಧಿಗಿರಿ ನೆನೆಸ್ಕೊಳ್ಳೋ ಕಾಲದಲ್ಲಿ ಕರ್ನಾಟಕದಲ್ಲಿ ದಾದಾಗಿರಿ ನಡೀತಾ ಇದೆ. ಗಾಂಧಿ ರಾಜ್ಯ ಕಟ್ತೀವಿ ಅಂತ ಬಾಯಲ್ಲಿ ಹೇಳ್ತಾರೆ, ಗೂಂಡ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ನನ್ನ ಮೇಲೆ ನಡೆದಂಥ ಹಲ್ಲೆ ಮತ್ತು ಇವ್ರ ಮೇಲೆ ನಡೆದಂಥ ಹಲ್ಲೆ ಒಂದು ತಾಜಾ ಉದಾಹರಣೆ. ಈ ಗುಂಡಾಗಿರಿ ಭಾಳ ಕಾಲ ನಡೆಯಲ್ಲ. ಅವರಿಗೆ ಮಾತಾಡಿಸಿ ಅವರ ಆರೋಗ್ಯ ವಿಚಾರಿಸೋಣ ಅಂತ ಬಂದಿದ್ದೆ. ಆಮೇಲೆ ನಿಧಾನಕ್ಕೆ ಉಳಿದ ಸಂಗತಿನ ಮಾತಾಡ್ತೀನಿ. ಕೇಂದ್ರ ಇಲಾಖೆ ಅಥವಾ ಏನಾದರೂ ಕೇಂದ್ರದ ನಾಯಕರ ಭೇಟಿಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಿದರೆ ಏನಾದರೂ ಇಬ್ಬರು ಕೂಡ ಈಗ ಹೆಚ್ಚು ಕಡಿಮೆ ಒಂದೇ ದೋಣಿಯಲ್ಲಿ ಇರತಕ್ಕಂಥವ್ರು ಈಗ